ಪದೇ ಸ್ಟೇಟ್ಮೆಂಟ್ ಮಾಡೋದು ಸರಿಯಲ್ಲ. ಈಗ ಇದು ಜನರ ಧಾರ್ಮಿಕ ಮತ್ತು ಅವರ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂಥದ್ದು. ದನದ ಕೊಂಬನ್ನ ಇವತ್ತು ದಿವಸ ತಿರುಪತಿ ಇದರಲ್ಲಿ ಬೆರೆಸಿದ್ರೆ ರಿಪೋರ್ಟ್ ಬಂದಿದೆ ಅಂತ ಹೇಳಿ ರಿಪೋರ್ಟ್ ಬಂದಿದೆ ನಿರ್ದಾಕ್ಷಿಣ್ಯವಾಗಿ ಯಾರೇ ಇರಲಿ ಇಂಥವ್ರ ಹೆಸರು ಹೇಳೋದಲ್ಲ, ಯಾರ್ಯಾರು ಅದರಲ್ಲಿ ಪಾಲ್ದಾರ ಇದ್ದಾರೆ ಎಲ್ಲರ ಮೇಲೆ ಕಡೆ ಶಿಕ್ಷೆ ಆಗುತ್ತೆ. ಯಾಕಂದ್ರೆ ನಮ್ಮ ಭಾವನೆಗಳ ಜೊತೆ ಆಟ ಆಡೋದು ಪಾವಿತ್ರತೆ ಇದೆ. ಎಷ್ಟೋ ಜನ ಸಸ್ಯಾಹಾರಿಗಳು ಎಲ್ಲ ಒಂದು ದಿವಸ ಅದನ್ನು ಮಾಡ್ಕೊತಾರೆ. ಬಹುತೇಕ ಅದೇನೇ ಇರಲಿ, ಸಸ್ಯಾಹಾರ ಇರಲಿ ಮತ್ತೊಂದು ಇರಲಿ, ಬೆರೆಸುವಂಥದ್ದು ಏನಿರಲ್ಲ ಅದು ಬಹಳ ತೀವ್ರವಾದಂಥ ಗೌರವಾದಂಥ ಅಪರಾಧ. ಇದನ್ನು ಚೆಕ್ ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು. ನಾ ಈ ಸಂದರ್ಭದಾಗ ಸ್ಮರಣೆ ಮಾಡ್ತೀನಿ, ನಮ್ಮ ಕನ್ನಡ ಸ್ವಾಮೀಜಿಯವರು ಹೇಳ್ತಿರ್ತಾರೆ ಪದೇ ಪದೇ ಇದನ್ನ ಈ ಎಲ್ಲ ಏನೇನು ಆಗ್ತಿರ್ತವೆ ಅಂತೇಳಿ. ಹಾಗಾಗಿ ಇದರಲ್ಲಿ ಯಾರೇ ಇದ್ರ ಹಿಂದಿದ್ರೆ ರಿಪೋರ್ಟ್ ಬಂದಿದ್ರೆ ರಿಪೋರ್ಟ್ನಲ್ಲಿ ಸಿಗಿದ್ರೆ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರು ಇನ್ವಾಲ್ವ್ ಆಗಿದ್ರೆ ನನಗೆ ಗೊತ್ತಿಲ್ಲ, ಯಾರು ಇನ್ವಾಲ್ವ್ ಆಗಿದಾರೋ ಅದನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಂಡು. ಸರಿ, ವಿಜಯಪುರ ನೂತನ ಜಿಲ್ಲಾ ಅವ್ರು ಈಗ ಮಾಡಿದ್ದೀವಿ. ಈಗ ಜನರಿಗೆ ಕರಿತೀವಿ, ಜನರಿಗೆ ಕರೆದು 1,10,10,000 ಸ್ಕ್ವೇರ್ ಫೀಟ್ ಇರ್ತದೆ. ಸ್ಟೇಟ್ ಲೈನ್ ಮಾಡ್ತೀವಿ. ಭಾಳ ದಿನದಿಂದ ಪೆಂಡಿಂಗ್ ಇದೆ. ನಾನೇ 2017ರಲ್ಲಿ 18ರಲ್ಲಿ ಸಿದ್ದರಾಮಯ್ಯ ಕಡೆ ಇದು ಮಾಡಿದ್ವಿ. ತದನಂತರ ಒಮ್ಮೆ ಬೊಮ್ಮಾಯಿಯವರು ಒಂದು ನಾವು ಫೌಂಡೇಶನ್ ಲೇ ಮಾಡಿದ್ ಗೊತ್ತಿರಲಿಲ್ಲ. ಅವ್ರು ನಾನು ಹೇಳಿದೆ ನಾವು ಫೌಂಡೇಶನ್ ಹಾಕಿದ್ದೀವಿ, ಅದನ್ನು ಮತ್ತೆ ಎತ್ಕೊಂಡಿದ್ದೀರಲ್ಲ ಅಂತೇಳಿ. ಅದೇ ಮಾಡಲಿಲ್ಲ. ಅದೇ ದಿವಸ ಬಂದು ಫಂಕ್ಷನ್ ಮಾಡಿ ಹಣ ಖರ್ಚು ಮಾಡ್ಬೋದು. ಈಗ ಅದಕ್ಕೆ ನಾವು ಭಾಳ ದಿವಸದಿಂದ ಕಂಡಿದ್ದೆ ಕೃಷ್ಣ ಬೈರೇಗೌಡರಿಗೆ 7 ತಿಂಗಳು ನಿದ್ದೆ ಆಗಬೇಕಾಗಿತ್ತು. ಆದರೆ ಅದು ಪರಿಷ್ಕೃತ ಇದು ಆಗಿ ದಿವಸ ಅದು ಆಗಿದೆ. ಒಂದು ಒಳ್ಳೆ ಭವನ ಆಗ್ತದೆ. ಮತ್ತು ಫ್ಯೂಚರ್ ಆಗಿದ್ದು ಕೂಡ ನಾವು ಎಕ್ಸ್ಪಾನ್ಷನ್ಗೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಮೇಲೆ ಒಂದು ಫ್ಲೋರ್ ಅಡಿಷನ್ ಆಗಬೇಕು ಮತ್ತು ಆಜು ಬಾಜು ಜಾಗ ಇದೆ. ಆಜು ಬಾಜು ಜಾಗದಲ್ಲಿ ಕೂಡ ಮುಂದಿನ ಈ ಎನೆಕ್ಸ್ ಅಂತೀವಲ್ಲ ಅಂದರೆ ಹೆಂಗೆ ವಿಧಾನಸೌಧ ಪಕ್ಕ ವಿಕಾಸಸೌಧ ಇದೆ, ಹಾಗೆ ಇದು ಸುಧಾ ಆಜು ಬಾಜು ಏನು ಜಾಗಗಳಿದ್ದಾವೆ ಅದನ್ನು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಅದನ್ನ ಐಡೆಂಟಿಫೈ ಮಾಡಿಟ್ಬಿಡಿ. ಒಂದೇ ಒಂದು ದಿವಸ ಒಂದು 10 ವರ್ಷ ನಂತರ 20 ವರ್ಷ ನಂತರ ಇವತ್ತು ಮತ್ತೊಂದು ಕಟ್ಟಡ ಬೇಕಾಗಿದೆ, ಎನೆಕ್ಸ್ ಬೇಕಾಗಿದ್ರೆ ಆ ಎನೆಕ್ಸು ಆಗಬೇಕಾದ್ರೆ ಅಲ್ಲಿ ಆಗಬೇಕು ಅಂತ ಅದಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಯಾರು ಯಾವುದು ಯಾಕೆ ಚೇಂಜ್ ಸರ್, ಈಗ RCB ಅಂತ ಹೇಳಿ ಈಗ ರಾಯಣ್ಣ ಬ್ರಿಗೇಡ್ ಮತ್ತೆ ಸಂಗಮ ಬ್ರಿಗೇಡ್ ಈಶ್ವರಪ್ಪ ಅವರು ಮತ್ತೆ ಮಾಡಿದವ್ರು ಕೇಳಿದ್ರು. ಅಲ್ಲಲ್ಲ ಸರ್, ಈಗೇನು ಮತ್ತೀಗ ಯಾಕಂದ್ರೆ ಒಂದು ಅಹಿಂದ ಹೋರಾಟ ಶುರುವಾಯಿತು. ಅದೇ ರೀತಿ ನಾನು ನೋ ಕಮೆಂಟ್ಸ್ ಮಾಡಿರೋದು ನಾನು ಮಾಡಿದವ್ರು ಯಾರು ಮಾಡಿದಾರೆ ಏನು ನನ್ನ ಗುರುತು ಇಲ್ಲ.